15-20 ವರ್ಷದಿಂದ ಮುಂಗಾರು ಮಳೆ ದುನಿಯಾ ಅಂತ ಒಳ್ಳೊಳ್ಳೆ ಕತೆ ಮಾಡ್ಕೊಂಡು ಕಾಲಿನ ಚಪ್ಪಲಿ ಸೌದೋಗೋ ಹಾಗೆ ಗಾಂಧಿನಗರದ ಎಲ್ಲರ ಮನೆ ಬಾಗ್ಲು ಅಲ್ಕೊಂಡು ಹೊಟ್ಟೆ ಹಿಟ್ಟಿಲ್ದೆ ನೀಟಾಗಿ ಶೇವಿಂಗ್ ಮಾಡಿಸ್ಕೊಳ್ಳೋಕ್ಕೂ ಕಾಸಿಲ್ದೆ ಇಲ್ಲಿ ಬಂದು ಒಂದು ಬ್ಯೂಟಿಫುಲ್ ಕಾಲೇಜ್ ಲವ್ ಸ್ಟೋರಿ ಮಾಡೋಣ ಅಂತ ಕೂತಿದ್ರೆ ದಡ್ ನನ್ನ ಮಕ್ಳ ಕಿತ್ತೋಗಿರೋ ಟೈಟ್ಲ್ ಬಗ್ಗೆ ಮಾತಾಡ್ಕೊಂಡು ನನ್ ತಲೆ ತಿಂತಾ ಇದ್ದೀರಾ. ಮಸ್ಕಿಟೋಸ್ ಅವನು ಹನಿ ಸ್ವೀಟ್. ಏನಂದೆ? ಅದು ಸೊಳ್ಳೆಗಳಿಗೆ ಏನ್ ಗೊತ್ತು ಜೇನಿನ ಸಿಹಿ ಎಂದೆ. ನೀವೇನಾದ್ರೂ ಕಾಲಿಟ್ರೆ ಅಷ್ಟೇ. ಏನೋ ಜಾಕ್ಸನ್ ಕತೆ ಇದು. ಬದಲಾವಣೆಯ ಸಮಯ ಬಂದಿದೆ ಮಗ. ಏನ್ ಗುರು ಹಿಂಗ್ ಬರೀತಾವನೆ? ಹಿಂಗೆ ಬರೋದ್ರೆ ಏನಾಗುತ್ತೆ? ಪೆನ್ನಲ್ಲಿ ಇಂಕು ಖಾಲಿ ಆಗುತ್ತೆ. ಏನ್ ಗುರು ಹಿಂಗ್ ಬರೀತಾ ಇದ್ಯಾ? ಪರೀಕ್ಷೆಗೆ ಅಂತ ತಯಾರಾಗ್ತಾ ಇದ್ಯಾ? ನಾನ್ ಯಾಕೆ ಓದ್ಬೇಕು? ಅಕಸ್ಮಾತ್ ನಾನೇನಾದ್ರೂ ಪುಸ್ತಕ ಹಿಡ್ಕೊಂಡ್ರೆ ಆ ಪುಸ್ತಕಕ್ಕೆ ಅವಮಾನ ಆಗೋದು ಬೇಡ, ನನ್ನ ಇಮೇಜ್ಗೆ ಡ್ಯಾಮೇಜ್ ಆಗೋದು ಬೇಡ. ಏನ್ ಗುರು ಲವ್ ಲೆಟ್ರಾ? ಲವ್ ಲೆಟ್ರಾ? ನಾನಾ? ಅಷ್ಟೊಂದು ಕೆಪಾಸಿಟಿ ಇಲ್ಲ ಬಿಡ. ಆ ಕೆಪಾಸಿಟಿ ಏನಾದ್ರೂ ನನಗೆ ಬಂದು ಬಿಟ್ರೆ ಸುವರ್ಣ ಚಾನೆಲ್ ತರ ನೇರ ದಿಟ್ಟ ನಿರಂತರ ಹೇಳ್ಬಿಡೋದಷ್ಟೇ. ಮತ್ತೆ ನಮ್ಮ ಬರೀತಾ ಇರೋದು ಕತೆನಾ? ಏನು ಫಿಲಿಂ ಸ್ಟೋರಿನಾ? ಯಾ ನಾನು ಓದಿರೋ ರೇಂಜ್ಗೆ ಯಾವ ಗೌರ್ಮೆಂಟ್ ಆಫೀಸಲ್ಲಿ ನನಗೆ ಕೆಲಸ ಕೊಡ್ತಾರೋ, ಮತ್ತೆ ನಾನು ಓದಿರೋ ರೇಂಜ್ಗೆ ರಾಜಕೀಯದಲ್ಲೂ ಚಿತ್ರರಂಗದಲ್ಲೂ ಬಾ ಬಾ ಅಂತ ಸದಾ ಬಾಗ್ಲು ತೆರೆದಿರುತ್ತೆ. ಇವಾಗ ಯಾವ ಬಾಗ್ಲು ತೆಗ್ದಿದ್ಯೋ? ಚಿತ್ರಾನ್ನದ ಬಾಗ್ಲು. ಎಷ್ಟ್ ಕತೆ ಬರ್ದಿದ್ಯಾ ಗುರು? 2 ಕತೆ ಓವರ್. ವಾಟ್ ನೆಕ್ಸ್ಟ್? 3rd ಕತೆ ರೈಟಿಂಗ್. ಕತೆ ಬೇಡ ಗುರು, ಟೈಟ್ಲ್ ಹೇಳು ಗುರು, ಕತೆ ಅರ್ಥ ಆಗುತ್ತೆ ಸಾಕು. ಓಕೆ, ನಾನು ನನ್ನ ಸಿನಿಮಾಗೆ ಟೈಟ್ಲ್ ನ ಇಟ್ಟಿದ್ದೀನಿ. ಎಲ್ಲಿಟ್ಟಿದ್ಯಾ? ಎಲ್ಲಾದ್ರೂ ಇಟ್ಕೋತೀನಿ, ನಿಮಗೆ ಯಾಕ್ರಮ್ಮ ಖರಾಬಾಗಿ ಇಟ್ಟಿದ್ದೀನಿ. ಅದೇನು ಅಂತ ಸ್ವಲ್ಪ ಹೇಳು ಗುರು. ಓಕೆ ಓಕೆ. ಏನ್ ಗುರು ಆ ಕಡೆ ಈ ಕಡೆ ನೋಡ್ತಾ ಇದ್ಯಾ? ಏನಿಲ್ಲ, ಇವಾಗ ನಾನು ಹೇಳೋ ಟೈಟ್ಲು ಯಾರಾದ್ರೂ ಕೇಳಿಸ್ಕೊಂಡು ಕದ್ಬಿಟ್ರೆ? ಆ ಪಾರ್ಟಿ ಇಟ್ಟಿದ್ಯಾ ಗುರು ಟೈಟ್ಲು? ಲವ್, ನೀನ್ ಆ ಪಾರ್ಟಿ ದೂರದಿಂದ ಕೇಳ್ತಿಯಲ್ಲ, ಲವ್ ನೀನ್ ಕೂತ್ಕೊಳ್ಳ. ನೋಡ ಬಾರ ಇಲ್ಲಿ, ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟು ನಾನು ಟೈಟ್ಲನ್ನ ನಿನ್ಗೆ ಹೇಳ್ತೀನಿ. ಅಕಸ್ಮಾತ್ ನೀನೇನಾದ್ರೂ ಬೇರೆಯವ್ರಿಗೆ ಟೈಟ್ಲನ್ನ ಕೊಟ್ಬಿಟ್ರೆ ಅರ್ಥ ಆಯ್ತು ಬಿಡುಗುರು. ಥ್ಯಾಂಕ್ಸ್ ಅಮ್ಮ, ಒಳ್ಳೆ ಹುಡುಗ. ಇವಾಗ ಟೈಟ್ಲ್ ಹೇಳ್ತೀನಿ ಕೇಳೋ. ಹಠವಾದಿ. ಆ ಹೆಸರಲ್ಲಿ ರವಿಚಂದ್ರನ್ ಸಿನಿಮಾ ಬಂತಲ್ಲ ಗುರು? ಅದ್ ನನಗ್ ಗೊತ್ತಿಲ್ವಾ, ಅದಕ್ಕೆ ನಾನು ಚಟವಾದಿ ಅಂತ ಹೆಸರಿಟ್ಬಿಟ್ಟಿದ್ದೆ. ಅಂದ್ರೆ ಹೀರೋಗ್ ಚಟ ಜಾಸ್ತಿ ಅಂತ ಆಯ್ತು. ವೆರಿ ಗುಡ್. ಮುಂದೆ ಹೇಳೋ ಗುರು. ಈಗ ಡೆಡ್ಲಿ ಸೋಮ ಅದು ಬಂದಿದೆಯಲ್ಲ ಗುರು. ಲೇ, ಆತ್ರ ಪಡಬೇಡ. ಆತ್ರಗಾರನಿಗೆ ಬುದ್ಧಿ ಮಟ್ಟು ಅಂತ ಹೇಳ್ತಾರೆ. ಅವರು ಡೆಡ್ಲಿ ಸೋಮನ್ನ ತೆಗೆದುಬಿಟ್ರು, ಹಂಗಂತ ನಾನ್ ಸುಮ್ನೆ ಇರಕ್ಕಾಗತ್ತಾ? ನಾನು ಇಡ್ಲಿ ಸೋಮ ಅಂತ ಹೆಸರಿಟ್ಬಿಟ್ಟಿದ್ದೀನಿ. ಅಂದ್ರೆ ಹೀರೋ ಇಡ್ಲಿ ಜಾಸ್ತಿ ತಿಂತೇನೆ ಅಂತ ಆಯ್ತು ಗುರು. ಯಾಕೆ ಗುರು? ಲೇ, ನೀನೊಬ್ಬೆ ಕಣೋ ನನ್ನ ಅರ್ಥ ಮಾಡ್ಕೊಂಡಿರೋದಕ್ಕಂತ. ಲೋ, ಕಾಲೇಜ್ ಮುಗಿದ್ಮೇಲೆ ಸ್ಟ್ರೈಟ್ ನನ್ನ ಹತ್ರ ಬಂದ್ಬಿಡೋ. ಈ ಪಿಕ್ಚರ್ಗೆ ನೀನೇ ಅಸೋಸಿಯೇಟ್ ಡೈರೆಕ್ಟರ್. ಇನ್ನೊಂದು ಟೈಟ್ಲ್ ಇದೆ, ಹೇಳ್ಬಿಡ್ಲಾ? ಹೇಳ್ಬಿಡಪ್ಪ. ಇಲ್ಲಿವರೆಗೂ ನಾನು ಹೇಳಿದ್ದು ಮಾಸ್ ಥಿಯೇಟರ್, ಇವಾಗ ಹೇಳೋದು ಕ್ಲಾಸ್ ಥಿಯೇಟರ್. ಟೈಟ್ಲಾರು ಚೆನ್ನಾಗಿರುತ್ತಾ ಗುರು? ಎತ್ತೋ ನಿನ್ನ ಯಾಂದಳೆ, ಮುಂದೆ ಬರ. ಇಲ್ಲಿವರೆಗೂ ನಾನು ಹೇಳಿದ್ದು ಕಿತ್ತೋಗಿರೋ ಥಿಯೇಟರ್. ಏನ್ ಗುರು, ನನ್ ಮಗ ಹೇಳ್ದ, ಅವ್ನ್ ಬೂಟ್ ತಗೊಂಡು ನಾನು ತಲೆ ಮೇಲೆ ನೋಡ್ಕೋತೀನಿ. ನೀನೇ ಹೇಳ್ ಗುರು. ಬೈತಾರೆ ಇಟ್ಬಿಟ್ಟಿದಾರಲ್ಲ, ಅದನ್ನ ನಾನು ಚೇಂಜ್ ಮಾಡ್ಬಿಟ್ನಲ್ಲ. ಏನಂತ? ಕಾಯ್ತಾರೆ. ಏನು ಕಾಯ್ತಾರೇನಾ? ಏನೋ ನಿನ್ನ ಹೆಸರು? ಯೋಗಿ. ಸುಮ್ನೆ ನಿಂತ್ಕೊಳ್ಳೋ ರೋಗಿ. ಯೂಸ್ಲೆಸ್ ಫೆಲೋ, ಅರ್ಥನೇ ಮಾಡ್ಕೊಳ್ಳಲ್ಲ ಮುಂಡೆವು. ಲೇ, ಜನಗಳು ಯಾವಾಗ ಪಿಕ್ಚರ್ ರಿಲೀಸ್ ಆಗತ್ತೆ ಅಂತ ಕಾಯ್ತಾ ಇರ್ತಾರೆ ಕಣ್ರು. ಯಾಕ್ರಮ್ಮ ಥಿಯೇಟರ್ ಅಲ್ಲಿ ಕಂಡ್ರಲ್ಲ. ಮಂಗ ಮುಂಡೆ ತಿಂತ ಇದ್ರಲ್ಲ ಕೂತ್ಕೊಂಡಿಲ್ಲಿ ಕೆಲ್ಸವಿಲ್ದೆ. ಮತ್ತೆ ಯಾಕೋ ಬಂದೆ ನೀನು? 15-20 ವರ್ಷದಿಂದ ಮುಂಗಾರು ಮಳೆ ದುನಿಯಾ ಅಂತ ಒಳ್ಳೊಳ್ಳೆ ಕತೆ ಮಾಡ್ಕೊಂಡು ಕಾಲಿನ ಚಪ್ಪಲಿ ಸೌದೋಗೋ ಹಾಗೆ ಗಾಂಧಿನಗರದ ಎಲ್ಲರ ಮನೆ ಬಾಗ್ಲು ಅಲ್ಕೊಂಡು ಹೊಟ್ಟೆ ಹಿಟ್ಟಿಲ್ದೆ ನೀಟಾಗಿ ಶೇವಿಂಗ್ ಮಾಡಿಸ್ಕೊಳ್ಳೋಕ್ಕೂ ಕಾಸಿಲ್ದೆ ಇಲ್ಲಿ ಬಂದು ಒಂದು ಬ್ಯೂಟಿಫುಲ್ ಕಾಲೇಜ್ ಲವ್ ಸ್ಟೋರಿ ಮಾಡೋಣ ಅಂತ ಕೂತಿದ್ರೆ ದಡ್ ನನ್ನ ಮಕ್ಳ ಕಿತ್ತೋಗಿರೋ ಟೈಟ್ಲ್ ಬಗ್ಗೆ ಮಾತಾಡ್ಕೊಂಡು ನನ್ ತಲೆ ತಿಂತಾ ಇದ್ದೀರಾ. ಮಸ್ಕಿಟೋಸ್ ಅವನು ಹನಿ ಸ್ವೀಟ್. ಏನಂದೆ? ಅದು ಸೊಳ್ಳೆಗಳಿಗೆ ಏನ್ ಗೊತ್ತು ಜೇನಿನ ಸಿಹಿ ಎಂದೆ. ನೀವೇನಾದ್ರೂ ಕಾಲಿಟ್ರೆ ಅಷ್ಟೇ. ನಿಮ್ ತಮ್ಮನ ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಅವ್ನ ಊರಿಗೆ ಹೋಗ್ತಿದ್ದಾನೆ, ಬಸ್ ಸ್ಟ್ಯಾಂಡ್ ತನಕ ಬಿಟ್ಬಿಟ್ಟು ಬರ್ತೀನಿ. ಓ, ಇವಾಗ ತಾನೇ ಬಂದಿದ್ಯಾ? ನಮ್ ಜೊತೆ ಊಟ ಮಾಡು. ಅಯ್ಯೋ ಬೇಡ ರೀ. ನೋಡು, ಎಲ್ಲರೂ ಕರಿತಿದ್ದಾರೆ, ಬಾ ಹೋಗೋಣ ಊಟಕ್ಕೆ. ಸರಿ ಬಾ.
ಊಟ ಮಾಡೋಣ ನಡಿ ನಡಿ. ಹೋಗೋಣ ಅಲ್ವಾ ಮಗ ಹೂ ಬಿಟ್ಬಿಟ್ಟಿದೆ, ಕಾಯಿ ಬಿಟ್ರೆ ಕಷ್ಟ. ಇವತ್ತು ಜಾಕಿನೇ ಕಟ್ಟೋದು. ತಾಳೆನಾ? ತಿಂದಿದ್ ಬಿಲ್ಲ. ನಾನು ನೀನು ಚೇಷ್ಟೆರಂಗ. ಸರ್ ಏನ್ ಕೊಡ್ಲಿ? ಆದರ್ಶ ನಿಮ್ಗೆ ಬೇಕಾ? Noodles. ಏನ್ ತಮ್ಮನ್ ಅವನು ಸೇಮ್. ನಂಗೂ ನೂಡಲ್ಸ್. ನಿನಗೆ ಒಂದ್ ಗೋಬಿ. ಏಯ್ ಗೋಬಿ ಗೋಬಿ. ನಮ್ಮಿಬ್ರಿಗೂ ಫ್ರೈಡ್ ರೈಸ್. ಫ್ರೈಡ್ ರೈಸ್. ನಂಗೊಂದ್ ಬೋಟಿ ಕರಿ. ನೋಡ್ರ ಅವನ್ನ. ಇಲ್ಲೂ ಬಿಟ್ಟಿಲ್ವಾ ನಿಂದು? ಎಲ್ಲಿ ಹೋದ್ರು ಇದೆ ಬೋಟಿ ಅಂತೆ. ಮಗ, ಹೋಟೆಲ್ ಸೈಕಾಲಜಿ ಬಗ್ಗೆ ನಿಂಗೆ ಗೊತ್ತಾ? ಗೊತ್ತಿಲ್ಲ, ಏನಾದು? 1.5 ಅಡಿ ಜಾಗ ಗ್ಯಾಪ್ ಕೊಟ್ಟು ಕೊಟ್ಟು ಡಿಸೆಂಟ್ ಕುತ್ಕೊಂಡು ಸಣ್ಣಗ್ ಸ್ಮೈಲ್ ಕೊಡ್ತಾ ಫ್ರೈಡ್ ರೈಸ್ ತಿಂತಾ ಇದಾರೆ ಅಂತ ಅಂದ್ರೆ ನಿಶ್ಚಿತಾರ್ಥ ಆಗಿ ಮನೆಯಿಂದ ಪರ್ಮಿಷನ್ ತಗೋ ಬಂದಿದ್ದಾರೆ ಅಂತ ಅರ್ಥ. ನಾವು ಹಂಗೆ ಅಮ್ಮ. ಎದುರು ಬದ್ರು ಕುತ್ಕೊಂಡು ಮೆನು ಕಾರ್ಡ್ ನ ನೋಡ್ತಾ ಅದ್ರಲ್ಲಿರೋ ಬೆಲೆಗಳನ್ನ ಹುಡುಕಿ ಊಟನ ಆರ್ಡರ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಅವ್ರಿಗೆ ಮದುವೆ ಆಗಿ 4-5 ವರ್ಷ ಆಗಿದೆ ಅಂತ ಅರ್ಥ. ಈಗ ಕಾರ್ನರ್ ಸೀಟಲ್ಲಿ ಕುತ್ಕೊಂಡು ಐಸ್ ಕ್ರೀಮ್ ನ ಮುಂದೆ ಇಟ್ಕೊಂಡು ತಿಂದೇನೆ ಬರೀ ಮಾತಾಡ್ತಾನೆ ಇದಾರೆ ಅಂತಂದ್ರೆ ಪಟಾಯಿಸ್ಕ ಬಂದಿದ್ದಾನೆ ಅಂತ ಅರ್ಥ. ಆಮೇಲೆ ನಂತರ ತಿನ್ನಕ್ ಬಂದಿದ್ದಾನೆ ಅಂದ್ರೆ ಓಸಿ ತಿನ್ನಕ್ ಬಂದಿದ್ದಾನೆ ಅಂತ ಅರ್ಥ. ಬೇಕಾ ನಿಮ್ಗಿದು? ಇದೇ ಖುಷಿನಲ್ಲಿ ಒಂದು ಶಾಯರಿ ಹೇಳಪ್ಪ. ಹೇಳು. ಹಿಂದಿನ ಕಾಲದಲ್ಲಿ ಹುಡುಗಿಯರು ಎಂದರೆ ಅಡಿಗೆ ಮಾಡುವುದಕ್ಕೆ ಫೇಮಸ್. ಇಂದಿನ ಕಾಲದಲ್ಲಿ ಹುಡುಗಿಯರು ಎಂದರೆ ಮಿಸ್ ಕಾಲ್ ಕೊಡುವುದಕ್ಕೆ ಫೇಮಸ್. ಸೂಪರ್ ಮಗ. ಯಾಕ್ ಪಾಲು ತಿನ್ನು. ಬಾಲು ಅದ್ ಬಿಡಲ್ಲಿ. ನೋಡು, ಹೀಗ್ ತಿನ್ನು. ವೆರಿ ಗುಡ್. ವರ್ಷ ನನ್ನ ತಮ್ಮನ್ನ ನಾನೇ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಆದರೆ ಶ್ವೇತಾ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಲು. ಇವತ್ತು ಶ್ವೇತಾ ಇಲ್ಲ ಅಂದಿದ್ದಿದ್ರೆ ನನ್ನ ಮರ್ಯಾದೆ ಏನಾಗಬೇಕಾಗಿತ್ತು. ನನ್ನ ತಮ್ಮ ನನ್ನ ಬಗ್ಗೆ ಎಷ್ಟು ತಪ್ಪಾಗಿ ತಿಳ್ಕೊಂಡಿರ್ಬೇಕು. ನನಗೆ ನನ್ನ ಬಗ್ಗೆ ಅಸಹ್ಯ ಆಗ್ತಿದೆ ಕಣು. ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇರ್ತೀಯಾ? ಈಗ ಏನಾಯ್ತು ಅಂತ ಅಷ್ಟೊಂದು ಫೀಲ್ ಮಾಡ್ಕೊತಿದ್ಯೋ? ಅವತ್ತು ಶ್ವೇತನೇ ನಿನಗೆ ಪರ್ಫೆಕ್ಟ್ ಜೋಡಿ. ಅವಳನ್ನ ಮದುವೆ ಮಾಡ್ಕೊಂಡಾಗ ಇಲ್ಲ ಆಗಲ್ಲ, ನಮ್ಮ ಅಮ್ಮನ್ ಚೆನ್ನಾಗಿ ನೋಡ್ಕೊಬೇಕು, ನನ್ನ ತಮ್ಮನ ಜೀವನ ಸರಿಪಡಿಸ್ಬೇಕು ಅಂತೆಲ್ಲ ಬಿಲ್ಡಪ್ ಕೊಟ್ಟೆ. ಈಗಲೂ ಹೇಳ್ತೀನಿ ಕೇಳಿಸ್ಕೊಳೋ, ನಿನಗೆ ಶ್ವೇತನೇ ಕರೆಕ್ಟ್ ಜೋಡಿ ಅಂತ ನನಗೆ ಅವತ್ತೇ ಅನ್ನಿಸ್ತು. ಹೌದು ಕಣು, ಇವತ್ತು ಹೋಟೆಲಲ್ಲಿ ನಿನ್ ತಮ್ಮಂಗ್ ತಿನ್ನಕ್ ಬರ್ದೇ ಇದ್ದಾಗ ಅವಳು ಹೇಳ್ಕೊಟ್ ರೀತಿ. ಮಗ, ಅವತ್ತು ನಿಮ್ಮ ಮನೇಲಿ ಶ್ವೇತ ನಡ್ಕೊಂಡಿದ್ದು, ನಿಮ್ಮಮ್ಮ ಅವಳನ್ನ ನೋಡ್ತಿದ್ ರೀತಿ, ಇದೆಲ್ಲ ಪ್ರೀತಿ ಅಲ್ವೇನೋ? ಅವತ್ತು ನಾವೆಲ್ಲರೂ ಮರ್ದತ್ರ ಸ್ಟ್ರೈಕ್ ಮಾಡ್ತಾ ಇದ್ದಾಗ ನಿನ್ನ ನೋಡ್ತಾ ಇದ್ದಿದ್ದು. ಲೋ ಮಗ, ನಾವೆಲ್ಲ ಟೂರಲ್ಲಿ ಇದ್ದಾಗ ಶ್ವೇತಾ ನಿಮ್ಮ ಮನೇಲಿ ಪವಿತ್ರ ಬೈದಿದ್ದು, ಇದನ್ನೆಲ್ಲ ನೋಡ್ತಾ ಇದ್ರೆ ನಿನ್ ಮೇಲೆ ಅವಳು ಪ್ರೀತಿ ಇಲ್ಲ ಅಂದಿದ್ರೆ ಈ ಥರ ಎಲ್ಲ ಯಾಕಪ್ಪ ನಡ್ಕೋತಾ ಇದ್ಲು? ಯೋಚನೆ ಮಾಡಿ ನೋಡು. ಸ್ಟಾಪ್ ಇಟ್. ಇದನ್ನೆಲ್ಲ ಲವ್ ಅಂತ ಹೇಳ್ಬಿಟ್ಟು ಅವಳ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ. ಇದು ಸ್ನೇಹನೇ ಆಗಿರ್ಬೋದು. ಸ್ನೇಹ ಇದೆ, ಜೊತೆಗೆ ಅವಳಿಗೆ ನಿನ್ ಮೇಲೆ ಪ್ರೀತಿನೂ ಇದೆ ಕಣೋ. ಚಾನ್ಸೇ ಇಲ್ಲ ಮಗ. ಇದೆ ಅಂತಾನೆ ಇಟ್ಕೋ. ಏನೋ ಮಾಡ್ತೀಯಾ, ಪ್ರೀತಿ ಮಾಡ್ಲೇಬೇಕಲ್ವಾ? ಮಗ, ಒಂದು ವಿಷಯ ಹೇಳ್ತೀನಿ ಕೇಳು. ನಮ್ಮ ಮನಸ್ಸಿಗೆ ಇಡಿಸೋ ಹಾಗೆ ನಮ್ಮ ಕಲ್ಪನೆಗೆ ತಕ್ಕನಾಗಿರೋ ಹುಡುಗಿ 1000ಕ್ಕೆ 1 ಹುಡುಗಿ ಸಿಗೋ ಕಾಲ ಇದು. ಅಂಥದ್ರಲ್ಲಿ ಇಂಥ ಒಳ್ಳೆ ಗುಣ ಇರೋ ಹುಡುಗಿ ನಿನ್ನ ಇಷ್ಟಪಟ್ಟಿದ್ದಲ್ ಕಣ. ಹೃದಯ ಹೋದ್ರೆ ಹೃದಯ ಕೊಡ್ತಾನೆ, ಕಿಡ್ನಿ ಹೋದ್ರೆ ಚೇಂಜ್ ಮಾಡ್ತಾರೆ, ಕಣ್ಣು ಹೋದ್ರೆ ಕಣ್ಣು ತಂದಾಕ್ತಾರೆ. ಆದ್ರೆ ಕಣ್ಣಿನಂತ ಗೆಳತಿ ಹೋದ್ರೆ ಮತ್ತೆ ಸಿಗ್ತಾಳೇನೋ ಗೆಳೆಯ. ಇಂಥ ಒಳ್ಳೆ ಹೃದಯ ಇರೋ ಹುಡುಗಿನ ಮಿಸ್ ಮಾಡ್ಕೊಂಡ್ರೆ ನೀನು ಲೈಫ್ ಲಾಂಗ್ ಪೂರ್ತಿ ಕೊರಗಬೇಕಾಗುತ್ತೆ ಕಣೋ. ಗೆಳೆಯ, ನೀವಿಬ್ರು ಜೋಡಿ ಆದ್ರೆ ಮೇಡ್ ಫಾರ್ ಈಚ್ ಅದರ್ ಇದ್ದಂಗೆ ಕಣೋ. ಇವಾಗ ನಾನೇನ್ ಮಾಡ್ಬೇಕೋ ಅದೇಳಿ ಫಸ್ಟು. ಸರಿ.